ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಿಕೆಟ್ ಟು ಟಾಪ್ 6 ಸಮರದಲ್ಲಿ ರಾಶಿಕಾ ಮತ್ತು ರಕ್ಷಿತಾ, ರಾಶಿಕಾ ಮತ್ತು ಗಿಲ್ಲಿ ಮಧ್ಯದ ತಿಕ್ಕಾಟ ಮತ್ತಷ್ಟು ತಾರಕಕ್ಕೆ ಹೋಗ್ತಾ ಇದೆ ಅನ್ನೋದು ಈಗ ಬಂದಿರೋ ಮತ್ತೊಂದು ಪ್ರೋಮೋ ಸೂಚನೆ ನೀಡ್ತಾ ಇದೆ. ಇಲ್ಲಿ ಮೊದಲ ಟಾಸ್ಕ್ನಲ್ಲಿ ಧ್ರುವ್ ಅವರು ಗಿಲ್ಲಿ ಮೇಲೆ ಗೆದ್ದು ಎರಡನೇ ಟಾಸ್ಕ್ಗೆ ಧ್ರುವ್ ಹಾಗೂ ರಾಶಿಕಾ ಮಧ್ಯ ಟಾಸ್ಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ 3 ತಂಡಗಳ 2 ಟೀಮ್ ಮಾಡೋಕೆ ಬಿಗ್ ಬಾಸ್ ಹೇಳಿದ್ದಾರೆ. ಧ್ರುವ್ ಮತ್ತು ಅಶ್ವಿನಿ ಹೇಗಿದ್ರು ಒಂದೇ ಟೀಮ್ ಅಂತ ಎಲ್ರಿಗೂ ಗೊತ್ತು. ಹಾಗಾಗಿ ಅವ್ರ ತಂಡಕ್ಕೆ 3ನೇವರಾಗಿ ಹೋಗೋಕೆ ಯಾರು ಅನ್ನೋದೇ ಇಲ್ಲಿರೋ ಪ್ರಶ್ನೆ ಹಾಗೆ ತೋರ್ತಾ ಇದೆ. ಬಹುಶಃ ಕಾವ್ಯ ಅವರು ಧ್ರುವ್ ಅವರ ಟೀಮ್ನಲ್ಲಿ ಆಡೋಕೆ ಮನಸ್ಸು ಮಾಡೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ರಕ್ಷಿತಾ ಅವರು ರಾಶಿಕಾಗೆ ನಿಮ್ಗಿನ್ನೂ ಬೇರೆ ಆಪ್ಷನ್ ಇಲ್ಲ ನಾನೇ ಅಂತ ಹೇಳಿದ್ದಾರೆ. ಹಾಗಾಗಿ ರಾಶಿಕಾ, ರಕ್ಷಿತಾ ಮತ್ತು ರಘು ಅವರು ಇನ್ನೊಂದು ಟೀಮ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ರಾಶಿಕಾ ರಕ್ಷಿತಾ ತಿಕ್ಕಾಟ ಜಾಸ್ತಿ ಆಗಿದೆ. ಮೊದಲಿಗೆ ರಕ್ಷಿತಾ ಟಾಸ್ಕ್ ಬಗ್ಗೆ ರಾಶಿಕಾನ ಏನೋ ಡೌಟ್ ಕೇಳಿರಬೇಕು. ಅದಕ್ಕೆ ರಾಶಿಕಾ ರಕ್ಷಿತಾ ಮೇಲೆ ಒಳಗೊಳಗೆ ಸಿಡಿಮಿಡಿಗೊಳ್ತಾ ರಕ್ಷಿತಾ ಪ್ಯಾನಿಕ್ ಆಗ್ತಾಳೆ. ರಕ್ಷಿತಾಗೆ ಟಾಸ್ಕ್ ಅರ್ಥ ಆಗಲ್ಲ ಅಂತ ಗೊಣಕೊಂಡಿದ್ದಾರೆ. ಇದಾದ್ಮೇಲೆ ಮಾತು ಬಹುಶಃ ರಕ್ಷಿತಾ ಮತ್ತು ಅಶ್ವಿನಿ ಅವರ ಕನೆಕ್ಷನ್ ಬಗ್ಗೆ ಆಗಿರೋ ಹಾಗೆ ತೋರ್ತಾ ಇದೆ. ಇಲ್ಲಿ ರಕ್ಷಿತಾ ಅವರು ಸೆಲ್ಫಿಶ್ ಅನ್ನೋ ರೀತಿ ನಮ್ಮದು ಪರ್ಸ್ನಲ್ ಕನೆಕ್ಷನ್ ಇಲ್ಲ ಅಂತಂದರೆ ಅದಕ್ಕೆ ಮರು ಪ್ರಶ್ನೆ ಮಾಡೋ ರಾಶಿಕಾ, ಹಾಗಿದ್ರೆ ನಿಮ್ಮಿಬ್ಬರ ಮಧ್ಯೆ ಏನು ಪರ್ಸ್ನಲ್ ಇದೆ ಅಂತ ಪ್ರಶ್ನೆ ಮಾಡ್ತಾ ನೀನು ಎಷ್ಟಾಗುತ್ತೋ ಅಷ್ಟು ನನ್ನ ಕೆಳಗಡೆ ಹಾಕ್ತೀಯ ಅಂತ ರಕ್ಷಿತಾ ಮೇಲೆ ಮುಗಿ ಬಿದ್ದಿದ್ದಾರೆ. ಇವರು ವಾದ ಕೇಳ್ತಾ ಅಲ್ಲೇ ಕೂತಿದ್ದ ಗಿಲ್ಲಿ ರಕ್ಷಿತಾ ಪರ ಬ್ಯಾಟ್ ಬೀಸ್ತಾ ರಾಶಿಕಾಗೆ ಸಮಜಾಯಿಷಿ ಕೇಳ್ತಾ ರಕ್ಷಿತಾ ಪ್ರಶ್ನೆ ಕೇಳಿದ್ರೆ ಅದು ಹೇಗೆ ನಿನ್ನ ಕೆಳಗೆ ಹಾಕಿದಾಗ ಆಗುತ್ತೆ ಅಂತ ಕೇಳಿದ ತಕ್ಷಣ ಗಿಲ್ಲಿ ಮೇಲೆ ಸಿಡಿದಿದ್ದಿರೋ ರಾಶಿಕಾ ಅವರು ಕೆಲವರು ಅವ್ರ ಬುದ್ಧಿ ಬಿಟ್ಟು ಅವ್ರು ಬಾಳಲ್ಲ ಅನ್ನೋದಕ್ಕೆ ಗಿಲ್ಲಿನ ಸಾಕ್ಷಿ. ನಿನ್ನ ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂದರೆ ಮನೆಯಲ್ಲಿ ಏನೇನು ಮಾಡಿದ್ಯಾ ಅದೇ ರೀಸನ್ಗೆ ಇವತ್ತು ನೀನು ಇಲ್ಲಿ ಬಂದು ಕೂತಿದ್ಯಾ ಅಂತ ಭಾರಿ ಕೆಟ್ಟದಾಗಿ ಗಿಲ್ಲಿ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಹರಿಹಾಯ್ತಾ ಇದ್ದಾರೆ. ರಕ್ಷಿತಾ ಕೆಳಗಿಟ್ಟು ಮಾತಾಡ್ತಾಳೆ ಅಂತ ಹೇಳಿರೋ ರಾಶಿಕಾನೇ ಇಲ್ಲಿ ಗಿಲ್ಲಿನ ಎಷ್ಟಾಗುತ್ತೋ ಅಷ್ಟು ಕೆಳಗಿಟ್ಟು ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಬಿಗ್ ಬಾಸ್ ಆಟನ ಅರ್ಥ ಮಾಡ್ಕೊಂಡ ಹಾಗೆ ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಹಾಕಿರೋದು ಬನೀನೇ ಆದ್ರೂ ಬಾಳ್ತಿರೋದು ರಾಜನ ಬಾಳು ಅಂತ ಕಿಚ್ಚ ಸುದೀಪ್ ಅವರೇ ಕಳೆದ ವಾರ ಗಿಲ್ಲಿ ಆಟದ ಬಗ್ಗೆ ಹೇಳಿದ ಮೇಲೂ ಇನ್ನೂ ಕೂಡ ಗಿಲ್ಲಿ ಆಟದ ಬಗ್ಗೆ ರಾಶಿಕಾ ಮಾತಾಡ್ತಾರೆ ಅಂದ್ರೆ ಇವರು ಬಹುಶಃ LKG UKG ಕೂಡ ಸರಿಯಾಗಿ ಪಾಸ್ ಮಾಡೋಷ್ಟು ಬುದ್ಧಿಮತ್ತೆ ಇವರಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿರೋದಂತೂ ಸಹಜ. ಇನ್ನು ರಕ್ಷಿತಾಗೆ ಟಾಸ್ಕ್ ಅರ್ಥ ಆಗಲ್ಲ ಅನ್ನೋ ಇವರು ಕಳೆದ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಧನುಷ್ ತಪ್ಪನ್ನ ಗಮನಿಸದೆ ಮಾಡೋದು ಕೆಟ್ಟ ಉಸ್ತುವಾರಿಯಿಂದ ಇಡೀ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನ ಘನತೆನೆ ಕೆಟ್ಟ ಹೋಯ್ತು. ಜೊತೆಗೆ ಅವರು ಕ್ಯಾಪ್ಟನ್ ಆಗಿದ್ದಾಗ ಅವ್ರ ಉಸ್ತುವಾರಿ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಪಂಚಾಯತಿನಲ್ಲಿ ತಲೆ ಎತ್ತಕ್ಕಾಗದ ಹಾಗೆ ಚಾಟಿ ಎಟ್ಟು ಕೊಟ್ಟಿದ್ರು. ಇನ್ನು ರಾಶಿಕಾ ಅವರ ವ್ಯಕ್ತಿತ್ವದ ಬಗ್ಗೆ ಧ್ರುವ್ ಅವರಿಂದ ಹಿಡಿದು ವೈಲ್ಡ್ ಕಾರ್ಡ್ ರಜತ್ ಅವರು, ಜೊತೆಗಿದ್ದ ಸೂರಜ್ ಅವರು, ಇವರ ಜೀವದ ಗೆಳತಿ ರಾಜಮಾತೆ ಅಶ್ವಿನಿ ಗೌಡ ಅವರು ಕೂಡ ನಿನ್ನೆ ಸಾರಾಸಗಟಾಗಿ ಹೇಳಿ ಆದ್ಮೇಲೂ ಕೂಡ ಅವರು ಗಿಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತಂದ್ರೆ ರಾಜಮಾತೆ ಅಶ್ವಿನಿ ಗೌಡ ಅವರು ಬೇರೆಯವರು ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಹೇಳೋ ಅಷ್ಟೇ ಹಾಸ್ಯಾಸ್ಪದವಾಗಿದೆ.